ಎಲ್ಲರಿಗೂ ಸಮಪಾಲು, ಕೋಟಿ ಜನವಿದ್ದರೂ ಪಟ್ಟಣವು ಗೋಳು, ಕಾಸಿಲ್ಲದಿದ್ದರೂ ಸುಖ ಹಳ್ಳಿಬಾಳು. ಎಲ್ಲರಿಗೂ ವಿಶ್ವಮಾನವ ದಿನದ ಶುಭಾಶಯಗಳು. ಈ ಸುಂದರ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ನೆರವೇರಿಸಿಕೊಡಲು 8ನೇ ತರಗತಿಯ ವಿದ್ಯಾರ್ಥಿಗಳನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇನೆ. ಇಲ್ಲಿ ನೆರೆದಿರುವ ನನ್ನೆಲ್ಲ ಶಿಕ್ಷಕರಿಗೆ ಈ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ವಿದ್ಯೆ ಎಂಬುದು ಸಾಗರ, ಈಜಲು ಬಲು ಬೇಸರ, ಈಜಿದರ ಸೇರಿದರೆ ಸಿಗುವುದು ಸುಖ ಸಾಗರ ಎಂದು ಹೇಳುತ್ತಾ ಇಲ್ಲಿರುವ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಇದೀಗ ವೇದಿಕೆ ಮೇಲಿರುವ ಗಣ್ಯರಿಂದ ಹಾಗೂ ಶಿಕ್ಷಕರಿಂದ ಕುವೆಂಪುರವರ ಭಾವಚಿತ್ರಕ್ಕೆ ಪುಷ್ಪನ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಂಟಿ ಎದೆಯ ಬಿರಿಯ ಭಾವದೀಂಟಿ ಓ ನನ್ನ ಚೇತನ ಆಗು ನಿಯನಿಕೇತನ ಆ ನನ್ನ ಚೇತನ. ಮನುಷ್ಯ ಜಾತಿ ಕಾನೂನೇ ಕುಲ ಎಂಬ ಸಂದೇಶವನ್ನು ವಿಶ್ವಕ್ಕೆ ನೀಡುವ ಮೂಲಕ ಪಂಚಮಂತ್ರಗಳನ್ನು ತಿಳಿಸಿದ್ದಾರೆ. ಆ ಪಂಚಮಂತ್ರಗಳಲ್ಲಿ ಮೊದಲನೇ ಮಂತ್ರವನ್ನು ನಮ್ಮ ಸ್ನೇಹಿತರಾದ ಜ್ಞಾನೇಶ್ವರು ಈಗ ತಿಳಿಸುತ್ತಾರೆ. ಜಾತಿ ಮತ್ತು ಮತ ನಿರ್ಮೂಲನೆ. ಕುವೆಂಪುರವರು ಸಮಾಜದಲ್ಲಿ ಯಾವುದೇ ರೀತಿಯ ಜಾತಿ ಮತಗಳಿಲ್ಲದೆ ಸಮಾನತೆಯ ಸಮಾಜವಾಗಬೇಕೆಂದು ಬಯಸಿದ್ದಾರೆ ಎಂಬುದು ಕುವೆಂಪುರವರ ವಿಶ್ವಮಾನವ ದಿನದ ಮೊದಲನೇ ಮಂತ್ರವಾಗಿದೆ. ವೈಚಾರಿಕತೆ ಲಿಬರ್ಟಿಯನ್. ಬುದ್ಧ ಮತ್ತು ಬಸವಣ್ಣನವರಂತೆ ಸ್ವತಂತ್ರವಾಗಿ ವೈಚಾರಿಕ ದೃಷ್ಟಿಕೋನದಿಂದ ಯೋಚಿಸಲು ಪ್ರೇರೇಪಿಸಬೇಕು ಎಂಬುದು ವಿಶ್ವಮಾನವ ದಿನದ ಕುವೆಂಪುರವರ 2ನೇ ಸಂದೇಶವಾಗಿದೆ. ಮತಕ್ಕಿಂತ ಆಧ್ಯಾತ್ಮ. ಮತಗಳು ಗುಂಪು ಕಟ್ಟಿ ಜಗಳ ಹಚ್ಚುವುದಾಗಬಾರದು. ಮನುಜ ಮತ ಮತ್ತು ಮುಖ್ಯ ಪದ ಮುಖ್ಯ. ಮತ ತೊಲಗಿ ಆಧ್ಯಾತ್ಮ ವೈಜ್ಞಾನಿಕ ತತ್ವಕ್ಕೆ ಮಾತ್ರ ಮಾನ್ಯತೆ ಪಡೆಯಬೇಕು ಎಂಬುದು ವಿಶ್ವಮಾನವ ದಿನದ 3ನೇ ಸಂದೇಶವಾಗಿದೆ. ಕಲ್ಲು ಗುಡಿಗಿಂತ ಹಲವೇ ಶ್ರೇಷ್ಠ, ದೇವರು ಗುಡಿಯಲಿಲ್ಲ ಪ್ರಕೃತಿಯಲ್ಲಿದ್ದಾನೆ ಎಂಬುದು ಕುವೆಂಪುರವರ 4ನೇ ಸಂದೇಶವಾಗಿದೆ. ನೈತಿಕತೆ ಮತ್ತು ಕೆಲಸಗಳ ವ್ಯಕ್ತಿಯು ತನ್ನ ಜಾತಿಯಿಂದ ಮುಖ್ಯನಾಗುವುದಕ್ಕಿಂತ ನೈತಿಕ ವ್ಯಕ್ತಿತ್ವ ಹಾಗೂ ಮಾಡುವ ಕೆಲಸದಿಂದ ಮುಖ್ಯನಾಗುತ್ತಾನೆ ಎಂಬುದು ಕುವೆಂಪುರವರ 5ನೇ ಸಂದೇಶವಾಗಿದೆ. ಮನುಷ್ಯ ಜಾತಿ ಮಾಡುವುದೇ ಕುಲ, ಮನುಷ್ಯ ಜಾತಿ ಮಾಡುವುದೇ ಕುಲ, ಮನುಷ್ಯ ಜಾತಿ ಮನುಷ್ಯ ಜಾತಿ ಧನ್ಯವಾದಗಳು. ವೇದಿಕೆಯಲ್ಲಿರ್ತಕ್ಕಂಥ ನುರಿತ ಶಿಕ್ಷಕವೃಂದಕ್ಕೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಕುವೆಂಪು ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ, ಇಂದು ಕುವೆಂಪುರವರ ಜಯಂತಿಯನ್ನು ವಿಶ್ವ ಮಾನವ ದಿನವನ್ನಾಗಿ ಯಾಕೆ ಆಚರಿಸಬೇಕು, ಕುವೆಂಪುರವರು ಯಾಕೆ ನಮಗೆ ಬೇಕು, ಯಾಕೆ ಅವರು ಇವತ್ತಿಗೂ ಪ್ರಸ್ತುತ, ಇಂದಿಗೂ ಮುಂದಿಗೂ ಕೂಡ ಪ್ರಸ್ತುತ ಆಗ್ತಾರೆ ಅನ್ನೋ ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ 2 ಮಾತುಗಳನ್ನು ಆಡೋದಕ್ಕೆ ಇಚ್ಛಿಸ್ತೇನೆ. ಯಾಕಪ್ಪ ಕುವೆಂಪುರವರ ಪರಿಚಯ ನಿಮಗೆಲ್ಲ ನಾನು ಶಾಲಾ ತರಗತಿಯಲ್ಲಿಯೇ ಭಾಳಷ್ಟು ವಿಚಾರಗಳನ್ನು ತಿಳಿಸಿದ್ದೀನಿ. 1904 ಡಿಸೆಂಬರ್ 29ರಂದು ಜನಿಸಿದಂತಹ ಕುವೆಂಪುರವರು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡೆಯಲ್ಲಿ ಜನಿಸ್ತಾರೆ. ಆದರೆ ಹುಟ್ಟಿ ಬೆಳೆದಂತಹದ್ದೆಲ್ಲ ತನ್ನ ತಂದೆಯ ಮನೆಯಾದಂತಹ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ತಮ್ಮ ಜೀವನವನ್ನು ನಡೆಸಿದರೆ, ಪ್ರಕೃತಿಯ ಮಡಿಲಲ್ಲಿ ಬೆಳೆದಂತಹ ಕುವೆಂಪುರವರಿಗೆ ಪ್ರಕೃತಿಯೇ ಒಂದು ದೊಡ್ಡ ಪ್ರೇರಣೆ. ಕುವೆಂಪುರವರಿಗೆ ಪ್ರಮುಖವಾಗಿ 5 ಅಂಶಗಳ ಮೂಲಕ ನಾವು ಇವತ್ತು ಕುವೆಂಪುರವರು ವಿಶ್ವಮಾನ್ಯರು ಅನ್ನೋದಕ್ಕೆ ಹೇಳುವುದಕ್ಕೆ ಇಚ್ಛೆ ಪಡ್ತೇನೆ. ಯಾಕಪ್ಪ ಅವರನ್ನು ವಿಶ್ವ ಮಾನವ ದಿನವನ್ನಾಗಿ ಆಚರಣೆ ಮಾಡಬೇಕು, ಅವರ ಜನ್ಮದಿನವನ್ನು ಅಂತ ಅಂದರೆ, ಮೊದಲನೇದಾಗಿ ಅವ್ರಿಗಿರ್ತಕ್ಕಂಥ ಕನ್ನಡ ಪ್ರೇಮ. ನಾವು ಕನ್ನಡಾಭಿಮಾನಿಗಳೇ, ಹಾಗಂತ ಯಾಕೆ ಅವರಲ್ಲಿ ಹೆಚ್ಚು ಕನ್ನಡ ಪ್ರೇಮ ಇದೆ ಅಂದರೆ, ಅವರನ್ನು ಅವ್ರು ಎಷ್ಟು ಪ್ರೀತಿಸ್ತಾರೋ
ಅದಕ್ಕಿಂತ ಹೆಚ್ಚು ಕನ್ನಡವನ್ನ ಗೌರವಿಸಿದ್ರು. ಜೊತೆಗೆ ಬೇರೆಯವರು ಕೂಡ ಕನ್ನಡವನ್ನ ಅದೇ ರೀತಿಯಾಗಿ ಗೌರವಿಸುವಂತಹ ರೀತಿಯಲ್ಲಿ ಕನ್ನಡಕ್ಕೆ ವಿಶ್ವಮಾನ್ಯತೆಯನ್ನ ತಂದುಕೊಡುವಂತಹ ಪ್ರಯತ್ನವನ್ನ, ಪ್ರೇರಕ ನುಡಿಗಳನ್ನ ಕುವೆಂಪುರವರು ಆಡ್ತಾ ಹೋಗ್ತಾರೆ. ಅದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಅವರು ಹೇಳಿರ್ತಕ್ಕಂಥ ಸಾಲುಗಳು, ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನೋ ಮಾತುಗಳನ್ನ ಅವರು ನಮ್ಗೆಲ್ಲರಿಗೂ ಕೂಡ ಪ್ರೇರಕ ಮಾತುಗಳಾಗಿ ಕೊಟ್ಟು ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಕನ್ನಡ ಅನ್ನುವ ವಿಚಾರವಾಗಿ ಅವರು ಒಂದಿಷ್ಟು ಸಾಲುಗಳನ್ನ ಕವಿಗಳ ಮಾತುಗಳ ಮೂಲಕ ತಿಳಿಸ್ತಾ ಹೋಗ್ತಾರೆ. ನೃಪತುಂಗನೇ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ, ರನ್ನ ಜನ್ನ ನಾಗವರ್ಮ ರಾಘವಾಂಗ ಹರಿಹರ ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಷಡಕ್ಷರಿ ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ನೋಡಿ, ಒಂದೇ ಒಂದು ಸಾಲಲ್ಲಿ ಅವರು ಹೇಳ್ತಾರೆ, ಇಡೀ ಕವಿಗಳೆಲ್ಲರನ್ನ ಒಂದು ನಿತ್ಯ ಸಚಿವ ಮಂಡಲ, ಪಾರ್ಲಿಮೆಂಟ್ನ ಒಂದು ಸಭೆಯ ಸಂಪೂರ್ಣ ಸಚಿವ ಸಂಪುಟ ಅಂತ ಹೇಳಿ, ಇದು ನಿತ್ಯ, ಇವತ್ತಿಗೂ ನಿತ್ಯ, ಮುಂದಿಗೂ ಕೂಡ ನಿತ್ಯ ಅನ್ನೋ ಮಾತನ್ನ ಇಲ್ಲಿ ಕುವೆಂಪುರವರು ತಿಳಿಸುವ ಪ್ರಯತ್ನವನ್ನ ಇಲ್ಲಿ ಮಾಡೋರು. ಪ್ರಕೃತಿಯನ್ನ ನಮ್ಮ ಕಣ್ಣಿಗೆ ಕಟ್ಟಿಕೊಟ್ಟಂತವರು ನಮ್ಮ ಕುವೆಂಪು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರವಾಗಿ ಇವರನ್ನ ಕನ್ನಡದ ವರ್ಡ್ಸ್ ವರ್ತ್ ಕಾಡು ಕವಿ ಅಂತ ಹೇಳು ಕೂಡ ಇವರನ್ನ ಪ್ರಕೃತಿಯ ಕವಿ ಅಂತಲೂ ಕೂಡ ಬಣ್ಣಿಸ್ತಾರೆ. ಅದಕ್ಕೆ ಮುಖ್ಯ ಕಾರಣ ಅವರೇ ಒಂದು ಕಡೆ ಹೇಳ್ತಾರೆ, ಮಲೆನಾಡು ನನ್ನ ತಾಯಿಯ ಮನೆ, ಕಾಡು ನನ್ನ ದೇವರ ಮನೆ ಅನ್ನೋ ಮಾತನ್ನ ಹೇಳೋದ್ರ ಮೂಲಕ ಪ್ರಕೃತಿಯನ್ನೇ ದೇವರು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರಿಗೂ ತೋರಿಸಿಕೊಟ್ಟಂತವ್ರು ಕುವೆಂಪು. ಪ್ರಕೃತಿಯನ್ನ ನಾವು ದೇವರು ಅಂತ ಗೌರವಿಸಿದ ಮೇಲೆ ಅದನ್ನ ಯಾವತ್ತೂ ಕೂಡ ನಾವು ನಾಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಹೋರಾಟಗಳಾಗಿರ್ಬೋದು, ಪ್ರಕೃತಿಯನ್ನ ಉಳಿಸಿ ಪರಿಸರವನ್ನ ಬೆಳೆಸಿ ಅನ್ನೋ ಒಂದು ಹೋರಾಟನೇ ಬರಲ್ಲ ಇಲ್ಲಿ. ಯಾಕೆಂದ್ರೆ ಪ್ರಕೃತಿಯನ್ನೇ ನಾವು ಗೌರವಿಸಿದಾಗ, ಆ ನಿಟ್ಟಿನಲ್ಲಿ ನಾವು ನಡೆದಾಗ ಪ್ರಕೃತಿಯನ್ನ ನಾವು ಬೆಳೆಸಬೇಕು ಅನ್ನೋ ಮನಸ್ಥಿತಿ ನಮ್ಮಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಅವರು ಒಂದು ಪದ್ಯ ಇತ್ತು, ನೀನೇ ಮನು ಅನ್ನೋ ಮಾತನ್ನ ಕೂಡ ಅವರು ತಿಳಿಸಿಕೊಡ್ತಾರೆ. ವೈಚಾರಿಕತೆ ಅಂದಾಗ ವೈಜ್ಞಾನಿಕ ದೃಷ್ಟಿಕೋನ, ಏನೇ ಹೇಳಿದ್ರು ಕೂಡ ಅದನ್ನ ಸುಮ್ಮನೆ ಕೋಲರಿಸ್ಕೊಂತಾರೆ ಒಪ್ಕೊಳ್ಳುವಂಥದ್ದಲ್ಲ. ಅದು ಸರಿ ಇದೆಯಾ ತಪ್ಪಿದ್ದೀರಾ ಅನ್ನೋ ವಿಚಾರವನ್ನ ಮಾಡಿ ಅದನ್ನ ನಾವು ಅರ್ಥೈಸ್ಕೊಳ್ಬೇಕು ಅನ್ನೋ ಮಾತನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಈ ಅಂಶಕ್ಕೂ ಕೂಡ ನಾವು ಅವನ್ನ ಸ್ಮರಿಸಬೇಕಾಗತ್ತೆ. ಇನ್ನು ಶಿಕ್ಷಣ ಅನ್ನೋ ವಿಚಾರ ಬಂದಾಗ ಗುರು ಪರಂಪರೆಯಲ್ಲಿ ಶ್ರೇಷ್ಠತೆಯನ್ನು ತಂದುಕೊಟ್ಟಂಥವರು ಎ.ಆರ್. ಕೃಷ್ಣಶಾಸ್ತ್ರಿ ಅವರು ಮತ್ತೆ P.M. ಶ್ರೀಕಂಠಯ್ಯನವರ ಶಿಷ್ಯರಾಗಿ ಬೆಳೆದಂತಹ ಕುವೆಂಪುರವರಿಗೆ ಹಲವಾರು ಗುರು ಶಿಷ್ಯಂದಿರನ್ನ ಇವರು ಕೂಡ ಬರಿತಾ ಹೋಗ್ತಾರೆ. ಜವರೇಗೌಡರಿರ್ಬೋದು, ಪ್ರಭು ಇರ್ಬೋದು, ಎಲ್ಲರೂ ಕೂಡ ಇವರಿಗೆ ಶಿಷ್ಯರಾಗಿ ಗುರು ಪರಂಪರೆಯನ್ನ ಮುಂದುವರಿಸಿಕೊಂಡು ಬರ್ತಾರೆ. ನಮ್ಗೆಲ್ಲರಿಗೂ ಅದ್ಭುತವಾಗಿರ್ತಕ್ಕಂಥ ಶ್ರೀ ರಾಮಾಯಣ ದರ್ಶನ ಅನ್ನುವಂತಹ ಮಹಾಕಾವ್ಯವನ್ನು ಕೊಟ್ಟಂತಹ ಕುವೆಂಪುರವರು ಅದಷ್ಟೂ ಕೃತಿಯನ್ನ ಬರೆದ ಮೇಲೆ ಅವರು ಎ.ಆರ್. ಕೃಷ್ಣಶಾಸ್ತ್ರಿ ಅವರಿಗೆ ಹೋಗಿ ತನ್ನ ಗುರುಗಳಿಗೆ ಅರ್ಪಣೆ ಮಾಡ್ತಾರೆ. ಯಾವ ರೀತಿಯಪ್ಪ ಅಂದ್ರೆ, ನನ್ನ ಕೆಲಸವನ್ನ ಮಾಡಿದ್ದೀನಿ ಗುರುಗಳೇ, ನೋಡಿ ನಿಮಗೆ ಇದನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರಿಗೆ ತೋರಿಸಿ ನಂತರದಲ್ಲಿ ಅವುಗಳನ್ನ ತಿಳಿಸುವಂತ, ಯಾಕೆ ಗುರುಗಳಿಗೆ ಎಷ್ಟು ಮಾನ್ಯತೆಯನ್ನ ಗೌರವವನ್ನ ಕೊಡ್ತಾ ಇದ್ರು, ಗುರು ಅಂದ್ರೆ ಏನು ಅನ್ನೋದನ್ನ ನಮಗೆ ತಿಳಿಸಿಕೊಟ್ಟಂತವರು ಕುವೆಂಪುರವರಾಗಿದ್ದಾರೆ. ಜೊತೆಗೆ ಇವರ ಕನಸಿನ ಕೂಸು ಮಾನಸ ಗಂಗೋತ್ರಿ, ನಿಮ್ಗೆಲ್ಲ ಗೊತ್ತಿದೆ. ಮೈಸೂರಿನ ಮಾನಸ ಗಂಗೋತ್ರಿ ಇವತ್ತು ದೊಡ್ಡ ವಿಶ್ವವಿದ್ಯಾನಿಲಯವಾಗಿ ಬಹಳಷ್ಟು ಜ್ಞಾನದ ಒಂದು ದಾಹವನ್ನ ಇಂಗಿಸ್ತಾ ಇದೆ ಎಷ್ಟೋ ಮಕ್ಕಳಿಗೆ. ಆ ಒಂದು ಕಾರ್ಯವನ್ನ ಮಾಡೋದಕ್ಕೆ ಪ್ರಮುಖವಾಗಿ ಅಡಿಗಳನ್ನ ಹಾಕಿದಂಥವ್ರು ಕುವೆಂಪು ಅಂತ ಹೇಳ್ಬೋದು. ಈ ಮೂಲಕ ಈ ವಿಚಾರಗಳನ್ನ ಶಿಕ್ಷಣಕ್ಕೂ ಕೂಡ ಅಷ್ಟೇ ಮಹತ್ವವನ್ನ ಕುವೆಂಪುರವರು ನೀಡ್ತಾ ಹೋಗ್ತಾರೆ. ಮತ್ತೊಂದು ಅಂಶ ಅಂದ್ರೆ ಶುದ್ಧ ಆಧ್ಯಾತ್ಮಿಕತೆ ಅಂದ್ರೆ, ನೋಡಿ, ಧಾರ್ಮಿಕತೆ ಬೇರೆ ಆಧ್ಯಾತ್ಮಿಕತೆ ಬೇರೆ, ಎರಡನ್ನ ಒಟ್ಟಿಗೆ ಸೇರಿಸಬಾರ್ದು ನೀವು. ಇಲ್ಲಿ ರಾಮಕೃಷ್ಣ ಪರಮಹಂಸರು ಮತ್ತೆ ಸ್ವಾಮಿ ವಿವೇಕಾನಂದರ ಗರಡಿಯಲ್ಲಿ ಬೆಳೆದಂಥವ್ರು ಕುವೆಂಪುರವರು. ಇವರಿಗೆ ಆಧ್ಯಾತ್ಮಿಕತೆ ಅನ್ನುವ ಶುದ್ಧ ಆಧ್ಯಾತ್ಮಿಕತೆ ಅಂದ್ರೆ ತನ್ನನ್ನು ತಾನು ಅರ್ಪಣೆ ಮಾಡ್ಕೊಳ್ತಕ್ಕಂಥದ್ದು. ಯಾವುದೇ ವಿಚಾರಕ್ಕಾಗಿ ತಮ್ಮನ್ನ ತಾವು ಶುದ್ಧವಾಗಿ ಶುದ್ಧ ಮನಸ್ಸಿನಿಂದ ಅರ್ಪಣೆ ಮಾಡಿಕೊಳ್ಳುವಂತಹದ್ದಾಗಿರುತ್ತೆ. ಹಾಗಾಗಿ ಇವರು ಆನಂದಮಯ ಈ ಜಗದೆಯ ಏತಕ್ಕೆ ಭಯ ಮಾಡೋ ನಿನ್ನನ್ನೇ ದೇವರಲ್ಲಿಗೆ ನೀಡುವೆ ಅನ್ನೋ ಮಾತನ್ನು ಕೂಡ ಇಲ್ಲಿ ಅವರು ಹೇಳ್ತಾರೆ. ತನ್ನನ್ನು ತಾವು ಅರ್ಪಿಸಿಕೊಳ್ಳುವಂತಹದೇ ಶುದ್ಧವಾಗಿರ್ತಕ್ಕಂಥ ಆಧ್ಯಾತ್ಮಿಕತೆ ಅನ್ನೋದನ್ನ ಇಲ್ಲಿ ಹೇಳ್ತಾ, ಇನ್ನು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ವಿಶ್ವಮಾನವತೆ. ಮನುಷ್ಯರೆಲ್ಲ ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ಇಲ್ಲಿ ಯಾವುದೇ ಎರಡು ಹೆಣ್ಣು ಗಂಡು ಅನ್ನುವಂತಹ ಭೇದವನ್ನು ಕೂಡ ಕುವೆಂಪು ಹೇಳಿಲ್ಲ. ಮನುಷ್ಯ ಜಾತಿ ತಾನೊಂದೇ ಕುಲಂ ಅನ್ನೋ ಮಾತನ್ನ ಹೇಳಿದ್ದಾರೆ. ಮನುಷ್ಯನೊಬ್ಬನೇ ಒಂದು ಕುಲ ಅಂದ್ರೆ ಇಡೀ ಕುಲ ಯಾವುದೂ ಕುಲ ಅಲ್ಲ, ವಿಶ್ವದಲ್ಲಿ ಇರ್ತಕ್ಕಂಥದ್ದು ಮನುಷ್ಯನೊಬ್ಬನೇ ಅನ್ನುವಂತಹ ಒಂದು ಶ್ರೇಷ್ಠ ಸಂದೇಶವನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂತಹ ಅಂಶಗಳನ್ನು
ಕನ್ನಡ ಪ್ರೇಮ ಇರ್ಬೋದು, ಪ್ರಕೃತಿಯ ಬಗೆಗಿನ ಗೌರವ ಇರ್ಬೋದು, ಶುದ್ಧ ಆಧ್ಯಾತ್ಮಿಕತೆ ಇರ್ಬೋದು, ನೈತಿಕತೆ ವಿಚಾರಗಳಿರ್ಬೋದು, ಈ ಗುಣಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಕೂಡ ಅವರ ಒಂದು ವಿಚಾರಧಾರೆಗಳನ್ನು ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ ಅಂತ ಹೇಳ್ತಾ ನನ್ನ ಪುಟ್ಟ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕುವೆಂಪು ದಿನಾಚರಣೆಯನ್ನು ಪ್ರತಿ ವರ್ಷ ಡಿಸೆಂಬರ್ 29ರಂದು ವಿಶ್ವ ಮಾನವ ದಿನಾಚರಣೆಯಾಗಿ ಆಚರಿಸಲಾಗುವುದು. ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನದ ಶುಭಾಶಯಗಳು. ಕುವೆಂಪುರವರ ಕವಿಮೆಯನ್ನು ನಾವು 22/12/2022ರಂದು ನಮ್ಮ ಶಾಲೆಯಿಂದ ಶೈಕ್ಷಣಿಕ ಪ್ರವಾಸ ಹೋಗಿ ಅವರ ಪೂರ್ಣ ಚಿತ್ರಣವನ್ನು ವೀಕ್ಷಣೆ ಮಾಡಿಕೊಂಡು ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ಓ ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗೆ, ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾ ಭವಭವದಿ ಭವಿಸಿ ಹೇ ಭವವಿಧೂರ. ಓ ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಹಿಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಕಗತನಕ್ಕೆ, ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಕಗತನಕ್ಕೆ ಮುನ್ನಡೆಗೆ ಕಣ್ಣಾದ ಗುರುವೇ. ನಿನ್ನಂತವರನ್ನು ವಂಚಿಸುವುದು
ನಿನ್ನ ತಂದೆಯಿಂದ ವಂಚಿತನಾದವನು. ಇಲ್ಲದಿದ್ದರೆ ನೀನಿಂದು ನನ್ನ ಒಡೆಯ. ನನ್ನ ತಂಗಿಗೆ ಆ ಅವಮಾನದ ಸೇಡನ್ನು ತೀರಿಸಿಕೊಳ್ಳಲು ಬಂದಿದೆ. ಶ್ರೀರಾಮಚಂದ್ರ ಸ್ತ್ರೀಕುಲ ನಿಯಂತ್ರಕ, ರಾಜನೀತಿ ಪ್ರವೀಣ. ಸಾಕಾರ ನನ್ನನ್ನು ಅಪಮಾನಿಸಬೇಡ. ನಾನೀಗಾಗಲೇ ನುಡಿದಿರುವೆ. ಪಶ್ಚಾತ್ತಾಪದ ಜೀವನದಾಗಲೇ ಪ್ರೇರಿಸಿದೆ. ಏಕೆ ದಂಚಾರಿ, ಎಂತೆಂತಹ ಮಹತ್ ಕಾರ್ಯಗಳನ್ನು ಮಾಡಿದ್ದೀಯಾ ನೀನು? ನೀನೇನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯಬೇಕು? ವಿಭಿನ್ನ ಸುತ್ತಿ ತುಳಿದು ರಾಕ್ಷಸರಿಂದ ಹಳೆಯ ಕಟ್ಟ ಕಟ್ಟಿ ಎಷ್ಟು ಬುಡಕಟ್ಟು ಮಂದಿಯನ್ನು ಸಂಹರಿಸಲಿಲ್ಲ ನೀನು? ನಿನಗೂ ಓದಲು ಬೇಡ. ನಿನ್ನ ಸ್ವಾರ್ಥ ಸಾಧನೆಗಾಗಿ ವಾಲೆಯನ್ನು ಸಂಹರಿಸಿದವನಲ್ಲವೇ? 14 ದಿನಗಳಿಂದ ಹತ್ತು ಶ್ರೀರಾಮನನ್ನು ಕೂಗಿದೆ. 10 ನೆಲದ ಮೇಲೆ ಉಳುಮೆಯಿಂದ ಹೋಗ್ತಾಗಿದೆ. ಜೇಡದ ಮಲೆಗಳಿಗೆ ಸಿಕ್ಕಿದ ಮುಳುಗಿನಂತಾದೆ. ಆ ದುಸ್ವಪ್ನ ಕೇಳುವುದು ನನ್ನಲ್ಲಿ ಭಯ ಹುಟ್ಟಿಸಿತು. ಒಂದು ಪ್ರದರ್ಶನವನ್ನು ನೀಡಿ ನಿಜವಾಗೂ ರೋಮಾಂಚನಕವಾಗಿತ್ತು. ಶ್ರೀರಾಮನ ದರ್ಶನವನ್ನು ನಮಗೆಲ್ಲರಿಗೂ ಮಾಡಿಸಿದಂತಹ ನಮ್ಮ ಭಾರತಿ ಮೇಡಮ್ಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೀವಿ. ನೇರು ಶಿಖರ ತಾಯಿ ಕನ್ನಡಾಂಬೆಯ ಮುದ್ದಿನ ಕುವರ, ಶ್ರೀರಾಮಾಯಣ ದರ್ಶನಂ ಕರ್ತೃ, ಅನೇಕ ಕೃತಿ ರಚಿಸಿದ ಪಿತೃ, ಯುಗದ ಕವಿ, ಜಗದ ಕವಿ, ಯುವ ಕವಿಗಳ ಸ್ಫೂರ್ತಿಯ ಕವಿ, ವಿಶ್ವ ಮಾನವತೆಯ ಸಾರಿದರು ಕಂಪು, ಅವರೇ ನಮ್ಮ ಕನ್ನಡಿಗ ಕುವೆಂಪು. ಅನುಪಸ್ಥಿತಿಯಲ್ಲಿರುವ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಆಶಾ HS ಮೇಡಮ್ ಹಾಗೂ ಶಿಕ್ಷಕಿಯರೇ, ನನ್ನ ಸಹಪಾಠಿಗಳೇ, ಇಂದು ನಮ್ಮೆಲ್ಲರ ಆರಾಧ್ಯ ಕವಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ರಾಷ್ಟ್ರಕವಿ ಕುವೆಂಪು ಅವರ 121ನೇ ಜಯಂತಿಯನ್ನು ಆಚರಿಸಲು ನಮಗೆಲ್ಲರಿಗೂ ಒಂದು ಸುಸಂದರ್ಭ ಒದಗಿ ಬಂದಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಕಾರಣರಾದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು.